ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ಚರ್ಚೆಯೊಂದನ್ನು ತಂದಿದ್ದೀನಿ. ಅದು ಏನು ಅಂದರೆ ಹಣದ ಬಗ್ಗೆ ಸದಾಕಾಲ ನಾವು ಚರ್ಚಿಸ್ತಾ ಇರ್ತೀವಿ ನಮ್ಮ ವಿಡಿಯೋಗಳಲ್ಲಿ. ಸೊ ನಮ್ಮ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4 ಜನಕ್ಕೆ ಈ ಒಳ್ಳೆ ವಿಷಯಗಳನ್ನು ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ವಿಡಿಯೋನಲ್ಲಿ ನಾವು ದಿನನಿತ್ಯ ಮಾಡಬೇಕಾಗಿರೋ ವಿಷಯಗಳಲ್ಲಿ ಕೆಲವೊಂದು ಅಂಶಗಳು ಸೇರಿಸಿ ಹೇಳೋದಾಗುತ್ತೆ ವಿಡಿಯೋಗಳಲ್ಲಿ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡಿ, ಕೊನೆವರೆಗೂ ನೋಡಿ. 4 ಜನಕ್ಕೆ ನಮ್ಮ ವಿಡಿಯೋಸ್ನ ಶೇರ್ ಮಾಡಿ. ಈಗ ಆ ವಿಷಯಕ್ಕೆ ಬರೋಣ. ಸೊ ಅದು ಹೇಗೆ ಅಂದರೆ, ನಿಮ್ಮ ಬಳಿ ಹಣ ಇದೆ ಅಂದ್ಕೊಳ್ಳಿ. ಹಣ ನಿಮಗೆ ಬೇಕಾಗಿರೋ ಹಣ ಬಂದಿದೆ, ಅದೆಷ್ಟು ಮಟ್ಟಿಗೆ ಅಂತ ನಿಮಗೆ ಬಿಟ್ಟಿದ್ದು. ನೀವು ಹೆಚ್ಚು ಹಣ ಪಡೆದಿದ್ದೀರಾ. ಸೊ ಅದನ್ನು ಆವಾಗ ನಿಮಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಮೊದಲು ಹಾಕ್ಕೊಂಡಿರೋ ಪ್ಲ್ಯಾನ್ ಎಲ್ಲ ಮರ್ತೋಗಿರ್ತೀರ. ಏನು ಹಣ ನನಗೆ ಬೇಕು, ಇದಕ್ಕೆ ಬೇಕು, ಅದಕ್ಕೆ ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ. ಹಣ ಬಂದರೆ ಯಾವ ರೀತಿ ಖರ್ಚು ಮಾಡ್ಕೋಬೇಕು, ಏನಕ್ಕೆ ಸ್ಪೆಂಡ್ ಮಾಡಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿರ್ತೀರ ಯಾವಾಗ ಹಣ ಬರೋಕ್ಕೆ ಮೊದಲು. ಆದರೆ ನಿಮ್ಮ ಕೈಯಲ್ಲಿ ಆ ಬಲ್ಕ್ ಅಮೌಂಟ್ ಬರೋಷ್ಟಕ್ಕೆ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಏನು ಮಾಡಬೇಕು ಅನ್ನೋದು ಮರ್ತೋಗಿರ್ತೀರ. ಒಂಥರ ಹಾಗೆ ಇದ್ದೋಗ್ತೀರ, ಭ್ರಮೆನಲ್ಲಿ ಇದ್ದೋಗ್ತೀರ. ಏನು ಮಾಡೋದು ಅಂತ. ಸಮ್ಟೈಮ್ಸ್ ಆ್ಯಟಿಟ್ಯೂಡ್ ತೋರಿಸ್ತಾರೆ ಅಂತ ಅನ್ಕೊತಾರೆ ಜನಗಳು. ಅವನಿಗೆ ದುಡ್ಡಿದೆ ಅದಕ್ಕೆ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾನೆ ಅಂತ. ಹಾಗಲ್ಲ. ನೀವೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಅದನ್ನು ಮಾಡಿಬಿಡಿ. ಫಸ್ಟ್ ಏನಕ್ಕೆ ಹಣ ಪಡಿಬೇಕು ಅಂತಿದ್ದೀರಾ ಅದನ್ನು ಮಾಡಿಬಿಡ್ಬೇಕು. ಪ್ಲ್ಯಾನ್ ಮಾಡ್ಕೊಂಡಿರ್ತೀರಲ್ಲ, ಆ ಪ್ಲ್ಯಾನ್ನ ಸಕ್ಸಸ್ಫುಲ್ ಆಗಿ ಮುಗಿಸ್ಬೇಕು. ಅದಕ್ಕೆ ಸ್ಪೆಂಡ್ ಮಾಡಬೇಕು. ಅವಾಗೆ ಹಣ ಅನ್ನೋದು ಮತ್ತಷ್ಟು ಬರ್ತಾ ಇರುತ್ತೆ, ಯೂನಿವರ್ಸ್ ಕೊಡ್ತಾ ಇರುತ್ತೆ. ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆದರೆ ಇಲ್ಲಿ ಯೂನಿವರ್ಸ್ ಕೂಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಳುತ್ತೆ. ಇವನಿಗೆ ಏನಕ್ಕೆ ಕೊಟ್ಟೆ ಹಣ, ಇವನು ಅದನ್ನು ಖರ್ಚು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಇವಾಗ ಅರ್ಥ ಆಗಿರುತ್ತೆ. ನಮ್ಮ ಹತ್ರ ಹಣ ಬಂದ್ರೂ ನಾವು ಖರ್ಚು ಮಾಡೋದನ್ನ ಕಲಿಬೇಕು. ಯಾವುದಕ್ಕೋಸ್ಕರ ನಾವು ಹಣ ಪಡಿಬೇಕು ಅಂದ್ಕೊಂಡಿದ್ವೋ ಅದಕ್ಕೆ ಖರ್ಚು ಮಾಡಬೇಕು. ಖಂಡಿತ ಅದಕ್ಕೆ ಸೀಮಿತವಾದ ಹಣವನ್ನು ನಾವು ವೆಚ್ಚ ಮಾಡಬೇಕು. ಓಕೆ. ಇಲ್ಲ ಒಂದು ಕಡೆ ಎತ್ತಿಟ್ಬಿಡ್ತೀನಿ, ನನಗೆ ಹಣ ಬಂದಿದೆ, ಅದನ್ನು ಎತ್ತಿಟ್ಬಿಟ್ರೆ ಲಾಕ್ ಆಗೋಗುತ್ತೆ. ಲಾಕ್ ಆದರೆ ಏನಾಗುತ್ತೆ, ಇಲ್ಲಿ ಅದು ಲಾಕ್ ಆಗೋಗುತ್ತೆ, ಹಣ ಲಾಕ್ ಆಗೋಗುತ್ತೆ. ಆಟೋಮೆಟಿಕ್ ಆಗಿ ನಿಮಗೆ ಅದು ಲಾಕ್ ಆಗೋಗುತ್ತೆ. ನೀವು ಅದನ್ನು ಯಾವುದಕ್ಕೂ ಬಳಸ್ಲಿಕ್ಕಾಗಲ್ಲ. ಅದಕ್ಕೆ ಇನ್ಯಾವುದೋ ಒಂದು ದಾರಿ ಬಂದಿರುತ್ತೆ. ಅಂದರೆ ನೀವು ಪರ್ಟಿಕ್ಯುಲರ್ಲಿ ಅಂದ್ಕೊಂಡಿರೋ ವಿಷಯಕ್ಕೆ ಆ ದುಡ್ಡನ್ನ ಸ್ಪೆಂಡ್ ಮಾಡೋಕ್ಕೆ ಆಗೋದಿಲ್ಲ. ನೀವು ಬಯಸಿದ್ದೆಲ್ಲ ಆ ಒಂದು ಕೆಲಸಕ್ಕೆ ಹಣ ಸ್ಪೆಂಡ್ ಮಾಡಬೇಕು ಅಂತ. ಏನೋ ಒಂದು ವೆಹಿಕಲ್ ಪರ್ಚೇಸ್ ಮಾಡಬೇಕು, ಅಥವಾ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅಥವಾ ಒಬ್ಬರಿಗೆ ಸಾಲ ತೀರಿಸಬೇಕು, ಅಥವಾ ಒಂದು ಗೋಲ್ಡ್ ಪರ್ಚೇಸ್ ಮಾಡಬೇಕು, ಅಥವಾ ಇನ್ವೆಸ್ಟ್ಮೆಂಟ್ ಪರ್ಟಿಕ್ಯುಲರ್ ಆಗಿ ಫಿಕ್ಸ್ ಆಗಿ ಅದಕ್ಕೆ ಹಣ ಬೇಕು ಅಂತ ನೀವು ಬಯಸಿರ್ತೀರ. ಹಣ ಬಂದಿರುತ್ತೆ, ಬಂದಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಹಣ ನಮ್ಮ ಕೈಗೆ ಬಂದ ತಕ್ಷಣ ನಮಗೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಎನರ್ಜಿನೂ ಬರುತ್ತೆ, ಬಲನೂ ಬರುತ್ತೆ ಇಲ್ಲಿ. ಅವಾಗೆ ಅದನ್ನು ಜನಗಳು ನೋಡಿ, ಓ ಇವನು ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾನೆ, ಹಣ ಇದೆ ಅಂದ್ಬಿಟ್ಟು ಗರ್ವ ಪಡ್ತಿದ್ದಾನೆ ಅಂತ ಅನ್ಕೊಂತಾರೆ. ಅದು ಆ್ಯಟಿಟ್ಯೂಡ್ ಅಲ್ಲ. ಹಣ ನಮ್ಮ ಬಳಿ ಇದ್ದರೆ ಅದು ನಮಗೆ ಪವರ್ ಸಿಕ್ತಂಗೆ. ಓಕೆ. ಆ ಹಣ ನಮ್ಮ ಕೈಯಲ್ಲಿದ್ದರೆ ಅದು ಏನಂತ ನಮಗೆ ಖುಷಿ ಕೊಡುತ್ತೆ. ಇಲ್ಲಿ ಹಣ ನಮ್ಮ ಕೈಗೆ ಬಂದ ತಕ್ಷಣ ನಾವು ಒಳ್ಳೆ ಒಂದು ರಾಜನ್ ಥರ ಇಲ್ಲಿ ವರ್ತನೆ ಮಾಡಬೇಕು, ಅಂದರೆ ವ್ಯವಹರಿಸಬೇಕು, ಥಿಂಕ್ ಮಾಡಬೇಕು. ನಾವು ಏನಕ್ಕೆ ಹಣ ಬೇಕು ಅಂದ್ಕೊಂಡಿದ್ವಿ, ನ್ಯಾಯಬದ್ಧವಾದ ಸ್ಪೆಂಡಿಂಗ್ಸ್, ಏನಕ್ಕೆ ನಾವು ಹಣನ ನಾವು ವೆಚ್ಚ ಮಾಡಬೇಕು ಇವಾಗ ಅನ್ನೋದು ಥಿಂಕ್ ಮಾಡಿಕೊಂಡು ಅದಕ್ಕೆ ವೆಚ್ಚ ಮಾಡಬೇಕು ನೀವು. ಸೊ ಇಲ್ಲಿ ರಾಜ ಯಾರು ಮಾತಾಡ ಕೇಳ್ತಾರ, ಅವರೇ ಸ್ವತಃ ಡಿಸಿಷನ್ ತಗೊತಾರೆ. ಸೊ ಅವನ ಹತ್ರ ಹಣ ಇದ್ದಾಗ ಏನು ಮಾಡಬೇಕು, ಅವ್ರು ಏನು ಮಾಡ್ಬೇಕಂತಿದ್ದಾರೋ ಅದನ್ನು ಮಾಡಿಬಿಡ್ಬೇಕು. ಹಣ ಅನ್ನೋದು ನಮ್ಗೆ ಅಷ್ಟು ಬಲ ಕೊಡುತ್ತೆ. ಫಸ್ಟ್ ಜೀವನದಲ್ಲಿ ನಾವು ಮಾಡಬೇಕಾಗಿರೋದಿದ್ದೇನೆ ಅಂದರೆ ಹಣದ ಸೋರ್ಸ್ ಮಾಡ್ಕೊಬೇಕು. ನಮ್ಮ ಲೈಫಲ್ಲಿ ಏನೇನೋ ಅಂದ್ಕೊಂಡಿರ್ತೀವಿ, ಏನೇನೋ ಊಹಿಸ್ಕೊಂಡಿರ್ತೀವಿ, ಹಂಗಿರ್ಬೇಕು, ಹಿಂಗಿರಬೇಕು, ನಾನು ಅದು ಅಚೀವ್ ಮಾಡಬೇಕು, ಇದು ಅಚೀವ್ ಮಾಡಬೇಕು, ಹೆಸರುವಾಸಿ ಆಗಬೇಕು, ಎಲ್ಲ ಒಂದು ಪ್ಲಾನ್ ಆಗಿ ಅಂದ್ಕೊಂಡಿರ್ತೀವಿ. ಆದರೆ ಎಲ್ಲದಕ್ಕಿಂತ ಮೊದಲಾಗಿ ಆರ್ಥಿಕವಾಗಿ ನಾವು ಸ್ಥಿರತೆ ತಗೊಬೇಕು, ಸ್ಥಿರತ್ವವನ್ನು ವಹಿಸಬೇಕು, ಸ್ಟೇಬಲ್ ಆಗಬೇಕು. ನಾವು ಆರ್ಥಿಕವಾಗಿ ಇಲ್ಲಿ ಪುಷ್ಟಿ ಆಗಬೇಕು. ಶರೀರ ಡಾಕ್ಟರ್ ಹತ್ರ ಹೋಗ್ತೀರಾ, ಹೆಲ್ದಿ ಫುಡ್ ತಗೊಳ್ಳಿ, ಅವಾಗೆ ನೀವು ಹೆಲ್ದಿಯಾಗಿರೋಕ್ಕೆ ಅವಕಾಶ ಅಂತ ಹೇಳ್ತಾರೆ. ಸೊ ಅವತ್ತಿಂದಾನೇ ಸ್ಟಾರ್ಟ್. ಆ ಟ್ರೀಟ್ಮೆಂಟ್ ಮುಗಿಯೋವರೆಗೂ ಹೆಲ್ದಿ ಫುಡ್ ತಗೊತೀವಿ. ಬಟ್ ಹಣದ ವಿಷಯಲ್ಲೇ ಹಾಗಲ್ಲ. ಯಾವಾಗಲೂ ಪುಷ್ಟಿ ಇರಬೇಕು. ಆರ್ಥಿಕವಾಗಿ ನಾವು ಯಾವಾಗಲೂ ಪುಷ್ಟಿ ಇರಬೇಕು. ಇಲ್ಲ ಮೇಡಮ್ ನಾವು ಹೆಲ್ತ್ ವೈಸು ಡೈಲಿ ಹೆಲ್ದಿಯಾಗೇ ಇರ್ತೀವಿ, ಡೈಲಿ ಹೆಲ್ದಿ ಫುಡ್ ತಗೊತಿದ್ದೀವಿ ಅಂದರೆ ನೋ ಪ್ರಾಬ್ಲಮ್. ಕೆಲವ್ರು ಇರ್ತಾರೆ ಟ್ರೀಟ್ಮೆಂಟ್ಗೆ ಹೋದಾಗೆ ಅದ್ರ ಬೆಲೆ ಗೊತ್ತಾಗೋದು. ಅವತ್ತೇ ಪುಷ್ಟಿ ಆಹಾರ ತಿನ್ನೋದು, ಅವತ್ತೇ ಸಿರಿಧಾನ್ಯಗಳು ತಿನ್ನೋದು, ಅವತ್ತೇ ಮುದ್ದೆ ತಿನ್ನೋದು,
ಅವತ್ತೇ ಆ ಡಿಸೀಸ್ಗೆ ಬೇಕಾಗಿರೋದು ಫುಡ್ ತಿನ್ನೋವಂಥದ್ದು. ಈ ರೀತಿ ಕೆಲವರು ಮಾಡ್ತಾರೆ. ಅಫ್ಕೋರ್ಸ್ ನಾವೆಲ್ಲರೂ ಅದೇ ರೀತಿನೂ ಮಾಡಿರ್ತೀವಿ. ಇಂಜೆಕ್ಷನ್ ಹಾಕಿದಾಗೆ ಅದಕ್ಕೆ ಬೇಕಾಗಿರೋ ಒಂದು ಫುಡ್ ತಗೊಳ್ಳೋವಂಥದ್ದು ಇಂಥದ್ದೆಲ್ಲ ಮಾಡಿರ್ತೀವಿ. ಅವಾಗ ತಾನೇ ಬಿಸಿ ನೀರು ಕುಡಿಯೋದು, ಅವಾಗ ತಾನೇ ಗ್ಲೌಸ್ಗಳು ಹಾಕ್ಕೊಳ್ಳೋದು, ಮಾಸ್ಕ್ ಹಾಕ್ಕೊಳ್ಳೋದು, ಎಲ್ಲಿಲ್ಲದೆ ಕೇರ್ ಬಂದ್ಬಿಡುತ್ತೆ ಅವಾಗ ಹೆಲ್ತ್ ಬಗ್ಗೆ ಡಾಕ್ಟರ್ ಹೇಳಿದಾಗ ಮಾತ್ರ. ಸೊ ಇಲ್ಲಿ ಹಣದ ಬಗ್ಗೆ ಗೈಡೆನ್ಸ್ ನಿಮಗೆ ನೀವೇ ಪ್ರಿಪೇರ್ ಆಗಬೇಕು. ಪ್ರತಿನಿತ್ಯ ಅದಕ್ಕೆ ಟೈಮ್ ಕೊಡಬೇಕು. ನಾವು ಎಲ್ಲಿ ತಪ್ಪು ಮಾಡಿದ್ವಿ, ಎಲ್ಲಿ ಎಡವಿದೀವಿ ಅದನ್ನ ನೋಡ್ಕೊಬೇಕು. ಸೇವಿಂಗ್ಸ್ ಮಾಡ್ತಿದೀವಾ ಇಲ್ವಾ, ಖರ್ಚು ಮಾಡ್ತಿದೀವಾ ಇಲ್ಲ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಖರ್ಚು ಕೂಡ ಮಾಡೋದು ಮುಖ್ಯ. ಬಂದಿರೋದನ್ನ ಲಾಕ್ ಮಾಡಿದ್ರೆ ಲಾಕ್ ಆಗೋಗುತ್ತೆ. ಸೊ ನೀವು ಖರ್ಚು ಮಾಡೋದು ಕಲ್ತ್ರೇನೆ ಹಣ ನಿಮ್ಮ ಬಳಿ ಬರುತ್ತೆ. ಹಾಗಂತ ಫುಲ್ ವೆಚ್ಚ ಮಾಡಿಬಿಡಿ, ವೇಸ್ಟ್ ಖರ್ಚುಗಳು ಮಾಡಿ ಅಂತ ಹೇಳ್ತಾ ಇಲ್ಲ. ನೀವು ಪ್ಲಾನ್ ಮಾಡ್ಕೊಂಡಿರ್ತೀರಲ್ವ, ಪರ್ಟಿಕ್ಯುಲರ್ ಆಗಿ ಇಷ್ಟಕ್ಕೆ ಇಷ್ಟು ನಾನು ಖರ್ಚು ಮಾಡಬೇಕು ಅಂತ, ಅದನ್ನ ಖರ್ಚು ಮಾಡಬೇಕು. ಅವಾಗೆ ಮತ್ತಷ್ಟು ಪ್ಲಾನ್ಸ್ ನಿಮಗೆ ಯೂನಿವರ್ಸ್ ಕೊಡುತ್ತೆ, ಮತ್ತಷ್ಟು ದುಡ್ಡು ಕೊಡುತ್ತೆ. ಮತ್ತಷ್ಟು ದುಡ್ಡು ನೀವು ನೋಡ್ತಾನೇ ಇರ್ತೀರ, ಸೋರ್ಸ್ ಆಗಿ ಬರ್ತಾನೆ ಇರುತ್ತೆ, ನೀವು ಖರ್ಚು ಮಾಡ್ತಾನೇ ಇರ್ತೀರ. ಓಕೆ, ಹಾಗಾಗಿ ಆರ್ಥಿಕ ಪುಷ್ಟಿಯನ್ನ ನಾವು ಯಾವಾಗಲೂ ಹೊಂದಿರಬೇಕು. ಅಂದ್ರೆ ಪ್ರತಿನಿತ್ಯ ಒಂದು 15 ಮಿನಿಟ್ಸ್ ಇಂಥ ಒಂದು ಒಳ್ಳೆ ವಿಷಯಗಳು ತಿಳ್ಕೊಳ್ಳೋಕ್ಕೆ ಟೈಮ್ ಕೊಡಬೇಕು. ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ವಾಟರ್ ಹೇಳದ್ನಲ್ಲ, ವಾಟರ್ ಮೇಲೆ ಒಳ್ಳೆ ಸೆಂಟೆನ್ಸ್ ಬರ್ಕೊಳ್ಳಿ. ವಾಟರ್ ಬಾಟಲ್ ಮೇಲೆ ಆ ನೀರನ್ನ ಕುಡೀರಿ, ಅದಕ್ಕೆ ಎನರ್ಜೈಸ್ ಮಾಡಿ, ಈ ರೀತಿ ಮಾಡಿ. ಜೊತೆಗೆ ಇಲ್ಲಿ ಹಣ ಸ್ಥಿರತೆ ಹೊಂದಿರಬೇಕು, ಪುಷ್ಟಿ ಹೊಂದಿರಬೇಕು ಅಂತ ಹೇಳ್ತಾ ಇದ್ದೀನಲ್ವಾ, ಅದು ಯಾಕೆ ಅನ್ನೋದು ಒಂದು ಸಣ್ಣ ಎಕ್ಸಾಂಪಲ್ ಅಲ್ಲ, ಇಲ್ಲಿ ಫ್ಯಾಕ್ಟ್ ಆಗಿ ಹೇಳ್ತೀನಿ. ಸೊ ಆ ಫ್ಯಾಕ್ಟ್ ನೀವು ತಿಳ್ಕೊಂಡ್ರೆ ಏನಾಗುತ್ತಂದ್ರೆ ಹಣದ ಇಂಪಾರ್ಟೆಂಟ್ ನಿಮಗಿಲ್ಲಿ ಅರಿವಾಗುತ್ತೆ. ಒಂದು ಚಿಕ್ಕ ದೇಶದ ರಾಜನ್ನ ದೊಡ್ಡ ದೇಶದ ರಾಜ ಸೋಲ್ ಮಾಡೋದು ಅಂದ್ರೆ ಅದು ಕಾಮನ್. ಅಂದ್ರೆ ಅವನು ಗೆಲ್ಲೋದು, ಅವನ ಮೇಲೆ ವಿಜಯ ಸಾಧಿಸೋದು ಅಂದ್ರೆ ಅದು ಕಾಮನ್. ಚಿಕ್ಕ ದೇಶವನ್ನ ಆಳ್ತಾ ಇರೋ ರಾಜನ ಮೇಲೆ ದೊಡ್ಡ ದೇಶ ಆಳ್ತಾ ಇರೋ ರಾಜ ಹೋಗಿ ಯುದ್ಧಕ್ಕೆ ಹೋಗಿ ಅವನ ಗೆಲ್ತಾನೆ. ಸೊ ಇದು ಕಾಮನ್. ಯಾಕಂದ್ರೆ ಇವನ ಹತ್ರ ಪರಿವಾರ ಜಾಸ್ತಿ ಇರುತ್ತೆ, ಟೀಮ್ ಜಾಸ್ತಿ ಇರುತ್ತೆ, ಫೈಟಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಅವನಿಗೆ ನಾಲೆಡ್ಜ್ ಇರುತ್ತೆ. ಇದಕ್ಕೆ ಮೊದಲೇ ಎಲ್ಲರ ಹತ್ರ ವಿಜಯ ಪಡೆದು ಅವನು ದೊಡ್ಡ ಮಟ್ಟಕ್ಕೆ ರಾಜ ಆಗಿರ್ತಾನೆ, ಎಲ್ಲ ದೇಶಗಳನ್ನ ಸ್ವಾಧೀನ ಮಾಡಿಕೊಂಡು. ಆದರೆ ಚಿಕ್ಕ ದೇಶ ಹೊಂದಿರೋ ರಾಜ ದೊಡ್ಡ ಮಟ್ಟಿಗೆ ಹೊಂದಿರೋ ದೇಶದ ರಾಜನನ್ನ ಓಡಿಸಿದ್ರೆ, ಅದು ಇಲ್ಲಿ ಸೋಲಿಸಿದ್ರೆ ಏನಾಗುತ್ತೆ, ಅದು ಒಂದು ಚೇಂಜ್ ಅಲ್ವಾ, ಒಂದು ಚೇಂಜ್. ಅದು ನೋಡೋದಕ್ಕೆ ಅಪ್ಪ ಇದು ಹೆಂಗಿದೆ, ಈ ಸಣ್ಣ ರಾಜ ಹೋಗ್ಬಿಟ್ಟು ಆ ದೊಡ್ಡ ಮಟ್ಟಿಗಿರೋ ದೇಶದ ರಾಜನ ಸೋಲ್ಸಿದಾನೆ, ಎಷ್ಟು ಎನರ್ಜೈಸ್ ಇದ್ದಾನೆ ಇದನ್ನು, ಇವನಿಗೆ ಬಲ ಏನು ಅಂತ ಥಿಂಕ್ ಮಾಡ್ತಾರೆ. ಓಕೆ, ಇಲ್ಲಿ ಏನು ಅಂದ್ರೆ 1945 ಅಲ್ಲಿ ಆಗಸ್ಟ್ 6 ಅಲ್ಲಿ ನಡೆದಿದೆ, ಹಿಸ್ಟ್ರಿ ವೈಸ್ ನಡೆದಿದೆ ಈ ಒಂದು ಚೇಂಜ್. ಅಂದ್ರೆ ಆರ್ಥಿಕ ಸ್ಥಿತಿ ಬದಲಾವಣೆ ಅನ್ನೋದು ಅವತ್ತು ನಡೆದಿದೆ. ನಿಮಗೆಲ್ರಿಗೂ ಈಗಲೇ ಕಣ್ಮುಂದೆ ಬಂದಿರ್ಬೋದು ಆ ಸಿಚುವೇಶನ್. ಅಂದ್ರೆ ನೀವು ಓದಿರೋದು, ನಿಮಗೆ ನಾಲೆಡ್ಜ್ ಇದ್ರೆ ಈ ಒಂದು ತಿಳುವಳಿಕೆ ನಿಮಗೆ ಅವಗಾಹನೆ ಆಗುತ್ತೆ. ಅಂದ್ರೆ ಆ ಟೈಮಲ್ಲಿ ಅಮೆರಿಕ ದೇಶಸ್ಥರು ಮತ್ತೆ ಜರ್ಮನ್ ದೇಶಸ್ಥರು ಒಳ್ಳೆ ಪ್ರಾಡಕ್ಟ್ಸ್ ನ ಸೇಲ್ ಮಾಡೋರು. ಅಂದ್ರೆ ಬಿಸ್ನೆಸ್ ಕ್ಯಾಟಗರಿ ವೈಸ್ ಅವ್ರದೇ ಆದ ಒಂದು ಪ್ರಾಡಕ್ಟ್ಸ್ ನ ಸೇಲ್ ಮಾಡೋರು. ಆದ್ರೆ ಸಣ್ಣ ದೇಶ ಆಗಿರೋ ಜಪಾನ್, ಅವರು ವಸ್ತುಗಳನ್ನ ನಾಣ್ಯತೆಯಾಗಿ ಅಂದ್ರೆ ಫುಲ್ ಪ್ಯೂರಿಟಿ ಇರುತ್ತೆ, ನೋ ಕಲಬೆರಕೆ, ಇಲ್ಲಿ ಏನು ಬೆರಕೆ ಇಲ್ಲ, ಏನು ಇಲ್ಲ. ಅವ್ರು ಮಾಡೋ ಒಂದು ಪ್ರಾಡಕ್ಟ್ ನ ಚೆನ್ನಾಗಿ ಪ್ಯೂರಿಟಿ ಕ್ವಾಲಿಟಿ ವೈಸ್ ಪ್ರೆಸೆಂಟ್ ಮಾಡಿ ಅದನ್ನ ವರ್ಲ್ಡ್ ವೈಸ್ ಅದನ್ನ ರಿಲೀಸ್ ಮಾಡ್ತಾರೆ, ಏನು ಸೇಲ್ಸ್ಗೆ. ಅವಾಗ ಏನಾಗುತ್ತೆ, ಅವರ ಒಂದು ಆರ್ಥಿಕ ಸ್ಥಿತಿ ಅನ್ನೋದು ಡೆವಲಪ್ ಆಗಿದೆ. ಸೊ ಅವರು ಮಾಡಿರೋ ಒಂದು ವಸ್ತು ಏನಾಗಿದೆ ಚೆನ್ನಾಗಿ ಸೇಲ್ ಆಗಿ ಆ 1 ಇಯರ್ ಜಪಾನ್ ಹೆಸರೇ ಎಲ್ಲರ ಬಾಯಲ್ಲಿ ಬರುತ್ತೆ. ಇವನ್ ಇಲ್ಲಿ ಅಮೆರಿಕ ದೊಡ್ಡದು, ಜರ್ಮನ್ ದೊಡ್ಡದು, ಆದ್ರೂ ಸಹ ಜಪಾನ್ ಅನ್ನೋದು ಹೆಸರುವಾಸಿ ಆಗೋಗುತ್ತೆ ಆ ಒಂದು ವರ್ಷದಲ್ಲಿ, ಏನು ಫೈನಾನ್ಷಿಯಲ್ ಆಗಿ. ಸೊ ಹಣದ ಬಲ ಆ ಇಯರಲ್ಲಿಂದ ನಮಗೆ ಸ್ವಲ್ಪ ನಮ್ಮ ಲೈಫಲ್ಲಿ ಚೇಂಜಸ್ ತರಬೇಕು ಅನ್ನೋದು ಎಲ್ಲರೂ ಅವಗಾಹನೆ ಮಾಡ್ಕೊಂಡಿದ್ದಾರೆ. ಅದನ್ನೇ ಉಚ್ಚಾರಣೆ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಈ ಮೋಟಿವೇಶನ್ ಕ್ಲಾಸಸ್ ಅಲ್ಲಿನೂ. ಈ ಒಂದು ಮಾತನ್ನ ಅವಗಾಹನೆ ಇರೋರು ಹೇಳ್ತಾನೆ ಇರ್ತಾರೆ. ಯಾಕಂದ್ರೆ ಈ ಆರ್ಥಿಕ ಸ್ಥಿತಿ ಬದಲಾಯಿಸ್ಕೊಬೇಕು ಅನ್ನೋದು ಹೇಗೆ, ಯಾಕೆ ಬದಲಾಯಿಸ್ಕೋಬೇಕು, ನಾವು ಯಾಕೆ ಸ್ಥಿರತೆ ಹೊಂದಿರಬೇಕು, ಪುಷ್ಟಿ ಯಾಕೆ ಆಗಿರ್ಬೇಕು ಅನ್ನೋದು ಇವಾಗ ನಿಮ್ಗೆ ಅವಗಾಹನೆ ಆಗಿರುತ್ತೆ. ಸೊ ಅದಕ್ಕೆ ಆರ್ಥಿಕ ಸ್ಥಿತಿ ಚೆನ್ನಾಗಿದ್ರೆ ನಿಮ್ಗೆ ಎಲ್ಲಾನು ಬರುತ್ತೆ. ಹಣದ ಬಲ ಚೆನ್ನಾಗಿದ್ರೆ ಹೋದ ಬರುತ್ತೆ. ಅಂದ್ರೆ ಹೆಸರುವಾಸಿ ಮಾಡ್ಕೋಬಹುದು, ನೀವು ಬಿಸ್ನೆಸ್ ಮಾಡ್ಕೋಬಹುದು,
ಸಂಬಂಧಿಗಳನ್ನ ಉಳಿಸ್ಕೋಬಹುದು, ನೀವ್ಗೇನು ಬೇಕೋ ಅದನ್ನ ಅಚೀವ್ ಮಾಡ್ಕೋಬಹುದು. ಅದಕ್ಕೆ ಆರ್ಥಿಕ ಪುಷ್ಟಿ ಅನ್ನೋದು ಪ್ರತಿನಿತ್ಯ ಫಾಲೋ ಮಾಡಿ. ನಿಮಗೆ ಈಗ ಊಟದ್ದು ನೀವು ಡೈಟ್ ಮಾಡ್ತಾ ಇರ್ತೀರ, ಡೈಟ್ ಕಂಟ್ರೋಲಲ್ಲಿ ಇರ್ತೀರ, ಹಾಗಂತ ಇದಕ್ಕೇನು ಕಂಟ್ರೋಲ್ ಮಾಡೋಷ್ಟಿಲ್ಲ, ಇನ್ನೂ ಹೆಚ್ಚಿಸ್ಕೊಬೇಕು. ಡೈಲಿ ಮೆಡಿಟೇಷನ್ ಹೆಚ್ಚಿಸ್ಕೋಬೇಕು, ವಾಟರ್ ಕುಡಿಯೋದು ಹೆಚ್ಚಿಸ್ಕೋಬೇಕು, ಪಾಸಿಟಿವ್ ಥಾಟ್ಸ್ನ ಬಿಡುಗಡೆ ಮಾಡಬೇಕು, ಹೆಲ್ಪಿಂಗ್ ನೇಚರ್ ಇರಬೇಕು, ಹೋಪೋನೋಪನೋ ವಿಧಾನ ಫಾಲೋ ಮಾಡಬೇಕು, ಕೃತಜ್ಞತೆ ಭಾವನೆಯನ್ನು ಹೊಂದಿರಬೇಕು. ಒಂದು ಸಣ್ಣ ಹೆಲ್ಪ್ ಆಗಲಿ ಥ್ಯಾಂಕ್ ಯು ಹೇಳಿ. ಇಲ್ಲಿ ಈಗೋ ಬೇಡ, ಆಟಿಟ್ಯೂಡ್ ಬೇಡ. ಒಂದು ಸಣ್ಣ ಹೆಲ್ಪ್ ಆಗಿದ್ರು ಥ್ಯಾಂಕ್ ಯು ಹೇಳಿ. ಸಣ್ಣ ಒಂದು ಹೆಲ್ಪ್ ಆದರೂ ಮಾಡಿ, ಪರ್ ಡೇಗೆ ಒಬ್ಬರಿಗೆ ಆದರೂ ಹೆಲ್ಪ್, ಅವ್ರಿಗೆ ಅವಗಾಹನೆ ಅಂದರೆ ಅವ್ರಿಗೆ ಬೇಕಾಗಿರೋ ಥಿಂಗ್ಸ್ ಸಹಾಯ ಮಾಡಿ. ನಿಮ್ಮ ಬಳಿ ಇರೋ ದುಡ್ಡೆಲ್ಲ ಕೊಟ್ಬಿಡಿ ಅಂತ ಯಾರೂ ಹೇಳಲ್ಲ. ಅವರಿಗೆ ಬೇಕಾಗಿರೋ ವಸ್ತು ರೂಪದಲ್ಲಿ ನೀವು ದಾನ ಮಾಡ್ಬೋದು. ಬುಕ್ಸ್ ರೂಪದಲ್ಲಿ ಓದ್ಕೊಳ್ಳೋ ಮಕ್ಕಳಿಗಾಗಿದ್ರೆ ಗೋಸೇವೆ, ಅದಕ್ಕೆ ಹೇಳಿರೋದು ದೊಡ್ಡವರು ಗೋಸೇವೆ ಮಾಡಿ ಅಂತ. ಗೋಸೇವೆ ಅಂದರೆ ಸುಮ್ಮನೆ ಅಲ್ಲ, ನಿಮಗೆ ಬಂದಿರೋ ಒಂದು ಇನ್ಕಮಲ್ಲಿ 10% ಅಲ್ಲಿ ನೀವು ಸ್ಪೆಂಡ್ ಮಾಡ್ತಿದ್ದೀರಾ. ಸ್ಪೆಂಡ್ ಮಾಡೋದು ಹೇಗೆ ಅಂತ ಕೂಡ ನಮಗೆ ಸನಾತನ ಧರ್ಮದಲ್ಲೇ ಹೇಳ್ಬಿಟ್ಟಿದ್ದಾರೆ. ದುಡಿಮೆನೇ ಮುಖ್ಯ ಅಲ್ಲ, ದುಡಿಮೆನಲ್ಲಿ ಬಂದಿರೋ ಒಂದು ಆರ್ಥಿಕ ಹಣ ಏನಿದೆ ಅದನ್ನ 10% ನೀವು ಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮ ಸನಾತನ ಧರ್ಮದಲ್ಲಿಂದಾನೇ ಹೇಳ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ನಾವು ಹಣ ಖರ್ಚು ಮಾಡಬೇಕು. ಏನಕ್ಕೆ? ಸೇವೆಗೆ, ಹೆಲ್ಪಿಂಗ್ ನೇಚರ್ಗೆನೆ ನಾವು ಸ್ಪೆಂಡ್ ಮಾಡ್ತೀವಿ. ಇಲ್ಲಿ ನೇಚರ್ ಅಂದ್ರೆ ಏನು ಅಂತ ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ಹೇಳಿದ್ದೀನಿ. ನಮ್ಮ ಒಂದು ಸರ್ಕಲ್, ನಮ್ಮ ಫ್ಯಾಮಿಲಿ ಸರ್ಕಲ್ ಆದ್ಮೇಲೆ ಬರೋದೇ ನೇಚರ್. ಅದು ಬೇರೆ ವ್ಯಕ್ತಿಗಳಾಗಿರಬಹುದು, ಜಂತು ಆಗಿರಬಹುದು. ಅದಕ್ಕೆ ಅನ್ನದಾನ ನೀಡೋದು, ವಸ್ತ್ರದಾನ ನೀಡೋದು, ಇದೆಲ್ಲ ನೀವು ಒಂದು ಹೆಲ್ಪಿಂಗ್ ನೇಚರ್. ಜೊತೆಗೆ ಕೃತಜ್ಞತೆ ಭಾವನೆ, ಕ್ಷಮೆ ಇರಬೇಕು, ಸ್ವಾರ್ಥಿಗಳಾಗಿರಬಾರದು ಇಲ್ಲಿ. ಓಕೆ, ಮತ್ತೆ ಖರ್ಚು ಮಾಡೋದಂತೂ ಬಿಡಬಾರ್ದು. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಖರ್ಚು ಮಾಡೋದು ಕಲ್ತ್ಕೊಬೇಕು. ಅಂದ್ರೆ ನೀವೇನಕ್ಕೆ ಖರ್ಚು ಮಾಡಬೇಕು ಅಂತ, ಹಣ ಬೇಕು ಅಂತ ಬಯಸ್ತಾ ಇರ್ತೀರೋ, ಆ ಹಣ ಬಂದಾಗ ನೀವು ಆರಾಮಾಗಿ ಅದಕ್ಕೆ ಖರ್ಚು ಮಾಡಬೇಕು. ಲಾಕ್ ಮಾಡಿಬಿಟ್ರೆ ಅದು ಲಾಕ್ ಆಗೋಗುತ್ತೆ. ಆ ಹಣ ನಿಮ್ಗೆ ಯೂಸ್ ಆಗಲ್ಲ, ಬೇರೆ ಯಾರಿಗೂ ಯೂಸ್ ಆಗುತ್ತೆ. ಸೊ ನೀವು ಬಯಸಿರೋ ಹಣ ನಿಮ್ಮ ಬಳಿ ಬಂದಾಗ ಅದನ್ನ ಖರ್ಚು ಮಾಡೋ ಧೈರ್ಯ ಕೂಡ ನಿಮಗಿರಬೇಕು. ಅದೇ ಹಣದ ಬಲ ನಿಮ್ಮ ಬಳಿ ಬಂದಂಗೆ ಆಗುತ್ತೆ. ಓಕೆ, ಈಗ ಹಣದ ಇಂಪಾರ್ಟೆನ್ಸ್ ಎಷ್ಟು ಅಂತ ಗೊತ್ತಾಗಿದೆ. ಎಕ್ಸಾಂಪಲ್ ಹೇಳಿದ್ದೀನಿ. ಆ ದೇಶ ಹೇಗೆ ಪ್ರೌಡಾಗಿ ಫೀಲ್ ಆಯಿತು ಹಣದ ಸ್ಟೆಬಿಲಿಟಿ ಇದ್ದಿರೋದಕ್ಕೆ. ಅಷ್ಟು ದೊಡ್ಡ ದೇಶಗಳನ್ನೇ ಆವಾಗ ಬೀಟ್ ಮಾಡಿದ್ದೆ. ಹಾಗಾಗಿ ಹಣ ಇದ್ರೆ ಎಷ್ಟು ಬಲ ನಿಮ್ಮ ಬಳಿ ಇರ್ತದೆ ಅನ್ನೋದು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಿಮ್ಮ ಒಳ್ಳೆ ಥಾಟ್ಸ್ನ ವಿಜುವಲೈಸೇಷನ್ ಅಲ್ಲಿ ಬಿಟ್ಟು ಪ್ರೂವ್ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋನ 4 ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.